ಹಾಯ್ ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ದ ಬೇಸಿಕ್ ಕಾನ್ಸೆಪ್ಟ್ ಸೀರೀಸ್. ಟುಡೇ ಐ ಆಮ್ ಹಿಯರ್ ವಿತ್ ಒನ್ ಮೋರ್ ಇಂಪಾರ್ಟೆಂಟ್ ಬೇಸಿಕ್ ಕಾನ್ಸೆಪ್ಟ್, ದಟ್ ಈಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಫುಡ್. ಸೊ ನಮ್ಮೆಲ್ರಿಗೂ ಫುಡ್ ಅಂದ್ರೆ ಏನು ಅಂತ ಗೊತ್ತು, ಫುಡ್ ಯಾಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಗೊತ್ತು. ಅದರಲ್ಲಿರೋ ಕಾನ್ಸ್ಟಿಟ್ಯೂಯೆಂಟ್ಸ್ ಗಳ ಬಗ್ಗೆ ನೀವು ತುಂಬಾ ಲೋಯರ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿರ್ತೀರಾ, ಅಬೌಟ್ ಇನ್ 6th ಸ್ಟ್ಯಾಂಡರ್ಡ್, ಐ ಗೆಸ್ 6th or 7th. ಬಟ್ ವಿ ಆರ್ ಮಿಸ್ಸಿಂಗ್ ಫ್ಯೂ ಕಾನ್ಸೆಪ್ಟ್. ಸೊ ವೈಲ್ ವಿ ಆರ್ ಸ್ಟಡಿಂಗ್, ಯಾವುದು ವಿಟಮಿನ್ಸ್ ಅಂತ ಹೇಳಿದ್ರೆ ಏನು, ಯು ಕ್ಯಾನ್ ಸೇ ವೈಟಮಿನ್ಸ್ ಆಸ್ ವೆಲ್. ಅದರಲ್ಲಿ ಬರೋ ಕೆಮಿಕಲ್ ನೇಮ್ಸ್ ಗಳು ಯಾವುದು, ಡಿಫಿಷಿಯನ್ಸಿ ಡಿಸಾರ್ಡರ್ಸ್ ಗಳು ಯಾವುದು, ಮತ್ತೆ ಫಂಕ್ಷನ್ಸ್ ಆಫ್ ಈಚ್ ಅಂಡ್ ಎವ್ರಿ ಫುಡ್ ಕಾನ್ಸ್ಟಿಟ್ಯೂಯೆಂಟ್ಸ್. ಸೊ ಐ ಆಮ್ ಎಕ್ಸ್ಪ್ಲೈನಿಂಗ್ ಟುಡೇ. ಓಕೆ, ಸೊ today we are discussing about the constituents of food, classification of a food constituents, ಯಾವ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡ್ತೀವಿ, ಅಂಡ್ ಆಲ್ಸೋ ಸೆಪರೇಟ್ ಆಗಿ ನಾವು ಇವಾಗ ವಿಟಮಿನ್ಸ್ ಗಳ ಬಗ್ಗೆ ತಿಳ್ಕೋಣ. ಅಂದ್ರೆ ಅದರಲ್ಲಿ ಬರೋ ಕೆಮಿಕಲ್ ನೇಮ್ಸ್ ಗಳು ಮತ್ತೆ ಡಿಫಿಷಿಯನ್ಸಿ ಡಿಸಾರ್ಡರ್ಸ್ ಗಳ ಬಗ್ಗೆ ತಿಳ್ಕೋಬೇಕು. ಓಕೆ, ಸೊ ದೆನ್ ವಾಟ್ ಈಸ್ ದ ಮೀನಿಂಗ್ ಆಫ್ ಫುಡ್ ಅಂಡ್ ವಾಟ್ ಈಸ್ ಇಟ್ಸ್ ಸಿಗ್ನಿಫಿಕೆನ್ಸ್? ಅದ್ರ ಸಿಗ್ನಿಫಿಕೆನ್ಸ್ ಏನಿರುತ್ತೆ? ಸೊ ಸಿಗ್ನಿಫಿಕೆನ್ಸ್ ತಿಳ್ಕೊಳ್ಳೋಕ್ಕೂ ಮುಂಚೆ ನಾವು ಫುಡ್ ಅಂದ್ರೆ ಏನು ಅಥವಾ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನ್ಯೂಟ್ರಿಯೆಂಟ್ಸ್, ಹ್ಯಾವ್ ಯು ಹರ್ಡ್ ಅಬೌಟ್ ದ ಮೀನಿಂಗ್ ಆಫ್ ನ್ಯೂಟ್ರಿಯೆಂಟ್ಸ್? ಸೊ ದೀಸ್ ಆರ್ ದ ಸಬ್ಸ್ಟೆನ್ಸಸ್ ಆರ್ ಮಾಲಿಕ್ಯೂಲ್ಸ್ which are present in the food, you can say, which provides energy and responsible for the growth and health. So I am just writing, these are the substances. These are the substances present in food, you can say. ಆ ಫುಡ್ ಒಂದು ನ್ಯೂಟ್ರಿಯೆಂಟ್ ಆಗಿರುತ್ತೆ. ಓಕೆ, ಸೊ ಅದರ ಒಳಭಾಗದಲ್ಲೂ ಕೂಡ ಬೇಕಾದಷ್ಟು ನ್ಯೂಟ್ರಿಯೆಂಟ್ಸ್ ಗಳಿರುತ್ತೆ, ಕಾನ್ಸ್ಟಿಟ್ಯೂಯೆಂಟ್ಸ್ ಅಂತ ಹೇಳ್ತೀವಿ. ದೀಸ್ ಆರ್ ದ ಸಬ್ಸ್ಟೆನ್ಸಸ್. ಸೊ ವಿಚ್ ಪ್ರೊವೈಡ್ ಏನನ್ನ ಪ್ರೊವೈಡ್ ಮಾಡುತ್ತೆ? ಎನರ್ಜಿ. which provide energy and also maintain. ಸೊ ಎನರ್ಜಿ ಯಾಕೆ ಬೇಕು ಅಂತ ಹೇಳಿದ್ರೆ, ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದನ್ನ. ಎನರ್ಜಿ ರೆಸ್ಪಾನ್ಸಿಬಲ್ ಫಾರ್ ದ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಎರಡಕ್ಕೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜೊತೆಗೆ ಟು ಮೇಂಟೈನ್ ದ ಹೆಲ್ತ್, ಟು ಮೇಂಟೈನ್ ದ ಹೆಲ್ತ್. ಸೊ ಇಲ್ಲೇ ಇವಾಗ ನಿಮಗೆ ಸಿಗ್ನಿಫಿಕೆನ್ಸ್ ಕೂಡ ಸಿಕ್ತು. ಓಕೆ, ಸೊ ವಾಟ್ ಆರ್ ದ ಸಿಗ್ನಿಫಿಕೆನ್ಸ್ ಆಫ್ ಫುಡ್ ಆರ್ ಇಟ್ ಮೇ ಬಿ ದ ನ್ಯೂಟ್ರಿಯೆಂಟ್ಸ್? ಏನ್ ಸಿಗ್ನಿಫಿಕೆಂಟ್ ಆಗುತ್ತೆ? ಫಸ್ಟ್ ಒನ್ ಈಸ್ ಇಟ್ ಪ್ರೊವೈಡ್ಸ್ ದ ಎನರ್ಜಿ. ಇದು ನಮಗೆ ಎನರ್ಜಿಯನ್ನ ಪ್ರೊವೈಡ್ ಮಾಡುತ್ತೆ ಟು ಡೂ ವರ್ಕ್. ನಾವೇನು ಕೆಲಸ ಮಾಡಬೇಕು ಅಂದ್ರೆ ಎನರ್ಜಿ ಬೇಕು. ಸೊ ಅದರಲ್ಲೂ ಕೂಡ ನಾವು ಕ್ಲಾಸಿಫೈ ಮಾಡ್ತೀವಿ ಎನರ್ಜಿ ಫುಡ್, ಬಾಡಿ ಬಿಲ್ಡಿಂಗ್ ಫುಡ್ ಮತ್ತೆ ಪ್ರೊಟೆಕ್ಟಿವ್ ಫುಡ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಹೇಳ್ತಾ ಇರೋದು, the nutrients are very essential to provide the energy. ನಮಗೆ ಎನರ್ಜಿ ಬೇಕು to do work. I'm just writing to do work, whatever it is. So ನಾವು ನಿದ್ರೆ ಮಾಡೋದಕ್ಕೂ ಎನರ್ಜಿ ಬೇಕು. ಓಕೆ, ಎನರ್ಜಿ ಈಸ್ ರಿಕ್ವೈರ್ಡ್ ಈವನ್ ಫಾರ್ ಸ್ಲೀಪ್. ಯಾಕೆ ಅಂತ ಹೇಳಿದ್ರೆ, ಸೊ ಅದಕ್ಕೂ ಎನರ್ಜಿ ಖರ್ಚಾಗುತ್ತೆ ಅಂತ ಅರ್ಥ. ಇನ್ನು ನಾವು ತುಂಬಾ ಆಕ್ಟಿವಿಟೀಸ್ ಮಾಡೋದಕ್ಕೆ ಎನರ್ಜಿ ಬೇಕಾಗುತ್ತೆ. ಅಂಡ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಸಿ ವೈಲ್ when we born, we were like a very small embryo, or it may be the fetus. Embryo irutte, next to fetus, then the infant, magu develop ಆಗುತ್ತೆ. ಅದಾದ್ಮೇಲೆ ನೋಡಿ, a very small baby that's developing up to that's growing up to 5 feet 6 feet. ಅಷ್ಟು ಉದ್ದ ಬೆಳ್ಕೊಬೇಕು ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಸೆಲ್ ಡಿವಿಷನ್ ಆಗಬೇಕು. ನಂಬರ್ ಆಫ್ ಸೆಲ್ಸ್ ಇನ್ಕ್ರೀಸಸ್, ಜಾಸ್ತಿ ಆಗುತ್ತೆ. ದಟ್ಸ್ ಬಿಕಾಸ್ ಆಫ್ ದ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಗ್ರೋತ್ ಆಗ್ತಾ ಇದೆ, ಡೆವಲಪ್ಮೆಂಟ್ ಆಗ್ತಾ ಇದೆ. And these are very essential to maintain the health. Health ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲೇ ಸಿಗ್ನಿಫಿಕೆನ್ಸ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಗಳು ಬಂತು. ಓಕೆ, now we need to discuss about the classification of the nutrients. ನ್ಯೂಟ್ರಿಯೆಂಟ್ಸ್ ಅಲ್ಲಿ ಎಷ್ಟು ತರ ಇರುತ್ತೆ? See here, the constituents of the food or the food constituents, there are of 3 types of food. 3 ತರ ಫುಡ್ ಗಳಿರುತ್ತೆ ಅಥವಾ ಕಾನ್ಸ್ಟಿಟ್ಯೂಯೆಂಟ್ಸ್ ಗಳಿರುತ್ತೆ. We are classifying the food constituents into 3 groups. One is the energy food. First one is energy food. Second one is body building foods. And third one is protective foods. Okay, very basic concept. Okay, energy food anta helidre enu? They provide energy. Energy ana provide ಮಾಡುತ್ತೆ. Okay, example, carbohydrates and lipids. Next one, body building food. ಸೊ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಮೆಟಬಾಲಿಸಮ್. ಇದು ಮೆಟಬಾಲಿಸಮ್ಗೆ ಸಹಾಯ ಮಾಡುತ್ತೆ, ಮೆಟಬಾಲಿಸಮ್ ಅಲ್ಲಿ ಸಹಾಯ ಮಾಡುತ್ತೆ. ಸೊ ದೇರ್ ಬೈ ದಟ್ ಹೆಲ್ಪ್ಸ್ ಇನ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಅದು ಗ್ರೋತ್ ಮತ್ತೆ ಡೆವಲಪ್ಮೆಂಟ್ಗೆ ಸಹಾಯ ಮಾಡುತ್ತೆ. ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಓಕೆ, ಅಂಡ್ ಡೆವಲಪ್ಮೆಂಟ್ ಯು ಕ್ಯಾನ್ ಸೇ. ಸೊ ಹಾಗಿದ್ರೆ
ಇದನ್ನ ನಾವು ಬಾಡಿ ಬಿಲ್ಡಿಂಗ್ ಫುಡ್ ಅಂತ ಹೇಳ್ಬೋದು. ಯಾವುದದು? ಪ್ರೋಟೀನ್ಸ್. ದೇ ಆರ್ ಮೇಡ್ ಅಪ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಅಮೈನೋ ಆಸಿಡ್ಸ್. ಅವುಗಳು ಅಮೈನೋ ಆಸಿಡ್ಸ್ ಗಳಿಂದ ಆಗಿರುತ್ತೆ. ಇನ್ನು ಪ್ರೊಟೆಕ್ಟಿವ್ ಫುಡ್ ಬಂದ್ರೆ ದೇ ಆರ್ protective in nature. They are protecting our body from the other pathogens or antigens. So example, vitamins and minerals. Vitamins and minerals. ಇನ್ನ ಎರಡು ಇದೆ, ಡಯಟರಿ ಫೈಬರ್ಸ್ ಆರ್ ಯು ಕ್ಯಾನ್ ಸೇ ರಫೇಸಸ್. ರಫ್ ಏಸಸ್ ಅಂತ ಹೇಳ್ಬಿಟ್ಟು ಅಂದ್ರೆ ನಾರು ಪದಾರ್ಥಗಳು ಅಂತ ಹೇಳ್ತೀವಿ. ಅಂಡ್ ದ ವಾಟರ್ ಇವುಗಳಿಗೆ ಸಪೋರ್ಟಿವ್ ಫುಡ್ ಅಂತ ಹೇಳ್ಬಹುದು ನಾವು. ದೀಸ್ ಟು ಆರ್ ವಾಟ್? ಸಪೋರ್ಟಿವ್ ಫುಡ್. ಬಟ್ ದೇ ಆರ್ ನಾಟ್ ಪ್ರೊವೈಡಿಂಗ್ ಎನಿ ಕೈಂಡ್ ಆಫ್ ನ್ಯೂಟ್ರಿಯೆಂಟ್ಸ್. ಯಾವುದೇ ತರ ನ್ಯೂಟ್ರಿಯೆಂಟ್ಸ್ ಅನ್ನ ಪ್ರೊವೈಡ್ ಮಾಡಲ್ಲ. ಆದ್ರೆ ವಿತೌಟ್ ವಾಟರ್ ಓಕೆ ವಿ ಕಾಂಟ್ ಸರ್ವೈವ್. ನಾವು ಬದುಕೋದಿಕ್ಕೆ ಸಾಧ್ಯ ಇಲ್ಲ. ರಫೇಸಸ್ಗಳು ಯಾಕೆ? ಇದನ್ನೆಲ್ಲದಕ್ಕೂ ಅಬ್ಸಾರ್ಪ್ಷನ್ಗೆ, ಡೈಜೆಷನ್ಗೆ ಸಹಾಯ ಮಾಡುತ್ತೆ. ಡೈಜೆಷನ್ ಅಂಡ್ ಅಬ್ಸಾರ್ಪ್ಷನ್ ಅಂಡ್ ಆಲ್ಸೋ ಎಜೆಷನ್. ಸೊ ಎಲ್ಲದಕ್ಕೂ ಸಹಾಯ ಮಾಡೋದು ರಫೇಸಸ್ಗಳು. ಹಾಗಾಗಿ ಇವೆರಡನ್ನು ಕೂಡ ನಾವು ಸಪೋರ್ಟಿವ್ ಫುಡ್ ಅಂತ ಹೇಳೋಣ. ಸಪೋರ್ಟಿವ್ ಫುಡ್. ಸೊ ಐ ಆಮ್ ಜಸ್ಟ್ explaining once again. So constituents of food alli we are classifying the food constituents into 3 main groups, or you can say 4 main groups. ನಾಲ್ಕು ತರ ಅಂತ ತಿಳ್ಕೊಳ್ಳೋಣ. The very first group is energy producing food. You can say energy foods. They provide energy to do work. So they are called carbohydrates and lipids. ಎರಡು ಕೂಡ ನಮಗೆ ಶಕ್ತಿಯನ್ನು ಪ್ರೊವೈಡ್ ಮಾಡುತ್ತೆ. ಶಕ್ತಿಯ ಆಕಾರಗಳು ಅಂತ ಹೇಳ್ತೀವಿ. ನೆಕ್ಸ್ಟ್ ಬಾಡಿ ಬಿಲ್ಡಿಂಗ್ ಫುಡ್. So they are responsible for the growth and development by the process called metabolism. So they are made of the subunits. They are called amino acids, and that is nothing but the proteins. Next, protective food. They protect our body from the diseases or any other pathogens, disease causing agents you can say. They are called vitamins and minerals. So they require in a very small quantity. ಇದು ನಮಗೆ ತುಂಬಾ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೆ. Small quantity, but their function is very huge quantity. Okay, ತುಂಬಾನೇ ಜಾಸ್ತಿ ಫಂಕ್ಷನ್ ಇರುತ್ತೆ. ಅಂದ್ರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ ಆ ತರ ನಮ್ಮ ಬಾಡಿಗೆ ಬೇಕಾಗಿರೋದು ವೆರಿ ಸ್ಮಾಲ್ ಅಮೌಂಟ್ ಆಫ್ ವಿಟಮಿನ್ಸ್. ವೆರಿ ಸ್ಮಾಲ್ ಅಮೌಂಟ್. ಇಫ್ ವಿ ಆರ್ ನಾಟ್ ಏಬಲ್ ಟು ಗೆಟ್ ಈವನ್ ದಟ್ ಸ್ಮಾಲ್ ಅಮೌಂಟ್ ಆಫ್ ವಿಟಮಿನ್, ಸೊ ಅವರ್ ಬಾಡಿ ಈಸ್ that is ಸಫರಿಂಗ್ ಫ್ರಮ್ ದ ಡಿಫಿಷಿಯನ್ಸಿ, ಡಿಸೀಸ್ಡ್ ಅಂತ ಹೇಳ್ತೀವಿ. ಸೊ ನೋಡೋಣ ಅದು ಯಾವ್ಯಾವ ಬರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಸಪೋರ್ಟಿವ್ ಫುಡ್ ಲಾಸ್ಟ್ ಒನ್, ರಫೇಸಸ್ ಮತ್ತೆ ವಾಟರ್. ಸೊ ದೇ ಆರ್ ಅಸಿಸ್ಟಿಂಗ್ ಎವ್ರಿಥಿಂಗ್. ವಿತೌಟ್ ವಾಟರ್ ವಿ ಕಾಂಟ್ ಸರ್ವೈವ್. ಓಕೆ, ನೆಕ್ಸ್ಟ್ ಒನ್ ಬೈ ಒನ್ ನೋಡೋಣ. ಎನರ್ಜಿ ಫುಡ್ಸ್ ಅಂತ ಹೇಳಿದೆ. ಫಸ್ಟ್ ಒನ್ ಯಾವುದು? ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟ್ಸ್ ಅಂತ ಒಂದು. ಓಕೆ, ಅಂಡ್ ದ ಸೆಕೆಂಡ್ ಒನ್ ಈಸ್ ದ ಲಿಪಿಡ್ಸ್ ಆರ್ ಯು ಕ್ಯಾನ್ ಸೇ ದ ಫ್ಯಾಟ್ಸ್. ಲಿಪಿಡ್ಸ್ ಆರ್ ಫ್ಯಾಟ್ಸ್ ಅಂತ ಹೇಳ್ಬೋದು. ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್ ಅಂಡ್ ಫ್ಯಾಟ್ಸ್. So carbohydrate, as the name indicating, it is made up of carbon, hydrates, hydrogen, and one more is there, that is called oxygen. Carbohydrates are made of carbon, hydrogen and oxygen. Okay, so there are of different types. So adrallu kuda different types galna nodtira neevu, and those types are based on the presence of sugar units, number of sugar units. Example, if they are made of one sugar unit, they are called monosaccharides. ಅಂದರೆ ಕಾರ್ಬೋಹೈಡ್ರೇಟ್ಸ್ ಗಳಿಗೆ ನಾವು ಸ್ಯಾಕರೈಡ್ಸ್ ಅಂತಾನೂ ಕೂಡ ಹೇಳಬಹುದು, ಶುಗರ್ ಯೂನಿಟ್ ಗಳಿಂದ ಆಗಿರುತ್ತೆ. ಅಂಡ್ ಸೆಕೆಂಡ್ ಒನ್ ಈಸ್ ಡೈಸ್ಯಾಕರೈಡ್ಸ್ ಮೇಡ್ ಅಪ್ ಆಫ್ 2 sugar units. And third one is polysaccharide, so made of more than 2 sugar units. ಇನ್ನೊಂದು ಮಧ್ಯದಲ್ಲಿ ಬರುತ್ತೆ, ಇವೆರಡರ ಮಧ್ಯದಲ್ಲಿ ಆಲಿಗೋಸ್ಯಾಕರೈಡ್ ಅಂತ ಹೇಳ್ಬಿಟ್ಟು, ಅಂದ್ರೆ 2 to 10 ಇರೋ ಶುಗರ್ ಯೂನಿಟ್ಸ್ ಗಳಿದ್ರೆ ಅದನ್ನ ಆಲಿಗೋಸ್ಯಾಕರೈಡ್ ಅಂತ ಕೂಡ ಹೇಳ್ತಾರೆ. ಸೊ ಮಾನೋಸ್ಯಾಕರೈಡ್ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಗ್ಲೂಕೋಸ್ ಅಂತೆಲ್ಲ ನೋಡಿರ್ತೀರಾ ನೀವು, ಗ್ಲೂಕೋಸ್, ಫ್ರಕ್ಟೋಸ್ ಅದೆಲ್ಲವೂ ಕೂಡ. ಸೊ ಗ್ಲೂಕೋಸ್ ಆರ್ ಯು ಕ್ಯಾನ್ ಸೇ ಫ್ರಕ್ಟೋಸ್. ಸೊ ಇವು ಕಾಮನ್ ಆಗಿ ಇರೋ ಏನು ಮಾನೋಸ್ಯಾಕರೈಡ್ಗಳು, ಮೇಡ್ ಅಪ್ ಆಫ್ ಓನ್ಲಿ 1 sugar unit. ಇನ್ನು ಡೈಸ್ಯಾಕರೈಡ್ಗೆ ಬಂದ್ರೆ, ಸೊ ವಿ ನೋ ದಟ್ ಲ್ಯಾಕ್ಟೋಸ್ ಕೇಳಿರ್ತೀರಲ್ಲ, ಲ್ಯಾಕ್ಟೋಸ್, ಮಾಲ್ಟೋಸ್. ಓಕೆ, ಸೊ ಇವೆರಡು ಕೂಡ, ಅಥವಾ ಫ್ರಕ್ಟೋಸ್, ಯು ಕ್ಯಾನ್ ಸೇ ಫ್ರಕ್ಟೋಸ್ ಆಲ್ಸೋ, ಫ್ರಕ್ಟೋಸ್. ಸೊ ದೀಸ್ ಆರ್ ಡೈಸ್ಯಾಕರೈಡ್. ಇನ್ನು ಪಾಲಿಸ್ಯಾಕರೈಡ್ಗೆ ಬಂದಾಗ ಸ್ಟಾರ್ಚ್ ನೋಡಿರ್ತೀರಾ ನೀವು, ಕೇಳಿರ್ತೀರಲ್ಲ, ಸ್ಟಾರ್ಚ್ ಅಂಡ್ ಸೆಲ್ಯುಲೋಸ್, ಯು ಕ್ಯಾನ್ ಸೇ ಸೆಲ್ಯುಲೋಸ್.
ಇವೆಲ್ಲವೂ ಕೂಡ ಏನಾಗಿರುತ್ತೆ, ಪಾಲಿಸ್ಯಾಕರೈಡ್ ಆಗಿರುತ್ತೆ. ಸಿ ದೇರ್, ದಿಸ್ ಇಸ್ ದ ಕ್ಲಾಸಿಫಿಕೇಶನ್. ಆಲ್ ಆರ್ ಮೇಡ್ ಆಫ್, ಎಲ್ಲವೂ ಕೂಡ ಯಾವುದರಿಂದ ಆಗಿದೆ, ದೇ ಆರ್ ಮೇಡ್ ಅಪ್ ಆಫ್, ಎಸ್ ದೇ ಆರ್ ಮೇಡ್ ಅಪ್ ಆಫ್ ವಾಟ್, ಕಾರ್ಬನ್, ಹೈಡ್ರೋಜನ್ ಅಂಡ್ ಆಕ್ಸಿಜನ್. ನಾವು ಅದ್ರ ಫಂಕ್ಷನ್ ನೋಡೋಣ. ಫಂಕ್ಷನ್ ನೋಡೋದಕ್ಕೂ ಮುಂಚೆ ಲಿಪಿಡ್ ಅಂತ ಹೇಳ್ತಾ ಇದೆ, ಲಿಪಿಡ್ ಅಂತ ಹೇಳ್ಬಿಟ್ಟು. ಸೊ ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್, ಲಿಪಿಡ್ಸ್ ಆರ್ ಆಲ್ಸೋ ಅ ಟೈಪ್ ಆಫ್ energy food. They also provide energy. The simple unit present in lipids, they are called fatty acid. So ಅವು ಫ್ಯಾಟಿ ಆಸಿಡ್ ಇಂದ ಮಾಡಲ್ಪಟ್ಟಿರುತ್ತೆ, ಫ್ಯಾಟಿ ಆಸಿಡ್ಸ್ ಗಳಿಂದ ಆಗಿರುತ್ತೆ. ಸೊ ದ ಡೆಪಾಸಿಟ್ ಬಿಲೋ ದ ಸ್ಕಿನ್, ಸ್ಕಿನ್ ನ ಕೆಳಭಾಗದಲ್ಲಿ ಡೆಪಾಸಿಟ್ ಆಗುತ್ತೆ. ಅಂಡ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊವೈಡಿಂಗ್ ದ ಎನರ್ಜಿ ವೆನ್ ವಿ ಆರ್ ಡೂಯಿಂಗ್ ಫಾಸ್ಟಿಂಗ್, ಅಂದ್ರೆ ಉಪವಾಸ ಇದ್ದಾಗ. ಸೊ ಸ್ಟಾರ್ವೇಷನ್ ಆದಾಗೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ದಿಸ್ what is that, lipid which is stored in our body just below the skin provides the energy. It also acts as a shock absorber. So ಇವಾಗ ಇಲ್ಲಿ ನೋಡಿ, ಎರಡರದ್ದು ಫಂಕ್ಷನ್ ಇಲ್ಲಿ ಕೊಟ್ಟಿದ್ದೀನಿ. So both are energy food, supply energy to the body by the process called oxidation. ಆಕ್ಸಿಡೇಷನ್ ಮುಖಾಂತರ, ಅಂದ್ರೆ ಈಗ ಕಾಮನ್ ಆಗಿ ಏನಂತ ಹೇಳಿದ್ರೆ, ಈಗ ಗ್ಲೂಕೋಸ್ ಇರುತ್ತೆ, ಗ್ಲೂಕೋಸ್ ಆಕ್ಸಿಡೈಸ್ ಆದ್ಮೇಲೆ ದೇ ಪ್ರೊಡ್ಯೂಸಸ್ ಕಾರ್ಬನ್ ಡೈಆಕ್ಸೈಡ್ ಅಲಾಂಗ್ ವಿತ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ, ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಇನ್ ದ ಫಾರ್ಮ್ ಆಫ್ ATP. ಅದನ್ನೇ ಸೆಲ್ಯುಲರ್ ರೆಸ್ಪಿರೇಷನ್ ಅಂತ ಹೇಳೋದು. ಓಕೆ, ಸೊ ಬೈ ದ ಸೆಲ್ಯುಲರ್ ರೆಸ್ಪಿರೇಷನ್, ಬೈ ದ ಪ್ರೊಸೆಸ್ ಕಾಲ್ಡ್ ಆಕ್ಸಿಡೇಷನ್, ದೇ ಆರ್ ಪ್ರೊಡ್ಯೂಸಿಂಗ್ ದ ಎನರ್ಜಿ. ಸೊ to work like a store the food in the body, like the glycogen. So glycogen ನಮ್ಮ ಬಾಡಿಲಿ ಸ್ಟೋರ್ ಆಗಿರುತ್ತೆ. ದಟ್ ಈಸ್ ಆಲ್ಸೋ ಎ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್. ಸೊ ಅದು ನಮಗೆ ಬಾಡಿಗೆ ಸ್ಟೋರ್ ಆಗಿ ಏನಾಗುತ್ತೆ, ಎನರ್ಜಿನ ಪ್ರೊವೈಡ್ ಮಾಡುತ್ತೆ. ಫ್ಯಾಟ್ ಇಸ್ ದ ಸ್ಟೋರ್ಡ್ ಸೋರ್ಸ್ ಆಫ್ ಎನರ್ಜಿ. ಫ್ಯಾಟ್ ಅನ್ನೋದು ನಮ್ಮ ಬಾಡಿಯಲ್ಲಿ ಸ್ಟೋರ್ ಆಗಿರೋ ಎನರ್ಜಿ ತರ. ದೇ ಗೆಟ್ ಡೆಪಾಸಿಟೆಡ್ beneath the skin and acts as energy, but that provides energy when and as our body required. ನಮ್ಗೆ ಯಾವಾಗ ಬೇಕು ಅವಾಗ ಎನರ್ಜಿ ಪ್ರೊವೈಡ್ ಮಾಡ್ತಾ ಇರುತ್ತೆ. ಓಕೆ, ಅದು ಫ್ಯಾಟ್ ಬರ್ನ್ ಆಗಬೇಕು. ನೆಕ್ಸ್ಟ್, ಇನ್ ಆರ್ಡರ್ ಟು ಪ್ರೊವೈಡ್ ದ resistive layer in human bodies, fats stored up beneath the skin. ನಮ್ಮ ಕೆಳಭಾಗದಲ್ಲಿ, ಅಂದ್ರೆ ಬಿನೀತ್ ಅಂತ ಹೇಳ್ಬೋದು ನಾವು ಇದನ್ನ, ಬಿನೀತ್ ದ ಸ್ಕಿನ್ ಅಂತ ಹೇಳ್ಬಿಟ್ಟು. ಸೊ ಸ್ಕಿನ್ ಕೆಳಭಾಗದಲ್ಲಿ ಏನಾಗುತ್ತೆ, ಅದು ಸ್ಟೋರ್ ಆಗುತ್ತೆ. ಸೊ ದಟ್ ಪ್ರೊವೈಡ್ಸ್ ದ ಪ್ರೊಟೆಕ್ಷನ್ ಕೂಡ ಸಹಾಯ ಮಾಡ್ತಾ ಇದೆ. ಸೊ ಅಗೇನ್ ಆಸ್ ಐ ಸೆಡ್, ಇಟ್ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ human bodies in the form of shock resistive layer. It provides a shock absorb. It acts as a shock absorber. Shock absorber ತರ ಆಕ್ಟ್ ಮಾಡುತ್ತೆ. ಅದ್ರ ಜೊತೆಗೆ ಇಟ್ ಪ್ರೊವೈಡ್ಸ್ ದ ಇನ್ಸುಲೇಷನ್ ಅಗೇನ್ಸ್ಟ್ ದ ಕೋಲ್ಡ್. ಉಷ್ಣ ನಿರೋಧಕ ಶಕ್ತಿಯಾಗಿ ಅದು ಆಕ್ಟ್ ಮಾಡುತ್ತೆ. ಓಕೆ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಫ್ಯಾಟ್ ಅನ್ನೋದು ಇಟ್ಸ್ ಅ ರಿಸರ್ವ್ಡ್ ಫುಡ್ ಇದ್ದ ಹಾಗೆ, ದಟ್ ಇಸ್ ಪ್ರೆಸೆಂಟ್ ಅಂಡ್ ಡೆಪಾಸಿಟೆಡ್ ಬಿನೀತ್ ದ ಸ್ಕಿನ್. ಓಕೆ, ಇದು ರಿಸರ್ವ್ಡ್ ಎನರ್ಜಿ ಅಂತ ಹೇಳ್ಬೋದು. ಅಂಡ್ ಆಲ್ಸೋ ಇಟ್ ಆಕ್ಟ್ ಆಸ್ ಎ ಶಾಕ್ ಅಬ್ಸಾರ್ಬರ್ ಅಂಡ್ ಪ್ರೊವೈಡ್ಸ್ ದ ಇನ್ಸುಲೇಷನ್ ಅಗೇನ್ಸ್ಟ್ ದ ಕೋಲ್ಡ್. ಎರಡು ಕೂಡ ಸಹಾಯ ಮಾಡೋದು ಎನರ್ಜಿನ ಪ್ರೊಡಕ್ಷನ್ ಮಾಡೋದಿಕ್ಕೆ. ನೆಕ್ಸ್ಟ್ ನೋಡೋಣ, ಬಾಡಿ ಬಿಲ್ಡಿಂಗ್ ಫುಡ್. ಬಾಡಿ ಬಿಲ್ಡಿಂಗ್ ಫುಡ್ ಈಸ್ ನಥಿಂಗ್ ಬಟ್ ದ ಪ್ರೋಟೀನ್ ಇಂದ ಆಗಿದೆ. Okay, proteins are nothing but body building food, and proteins are made up of number of ಯಾವುದಿದು subunits, functional units are called amino acids. ಇವು amino acids ಇಂದ ಆಗಿರುತ್ತೆ. So every amino acids are linked by the peptide bond. So ಈ ತರ ಒಂದು ಬಾಂಡ್ ಇರುತ್ತೆ, ಅದಕ್ಕೆ ನಾವು peptide bond ಅಂತ ಹೇಳ್ತೀವಿ, peptide bonds. So there are about 20 amino acids present in nature. ನೇಚರ್ಲಿ 20 amino acids ಗಳಿದಾವೆ. ಓಕೆನಾ? ಈ ಎಲ್ಲ ಅಮೈನೋ ಆಸಿಡ್ಸ್ ಗಳು ಏನ್ ಮಾಡುತ್ತೆ, ನಾವು ಬಾಡಿಯನ್ನ ಗ್ರೋತ್ ಅಲ್ಲಿ ಸಹಾಯ ಮಾಡುತ್ತೆ. ಅಂದ್ರೆ ಎಲ್ಲಾ ಪ್ರೋಟೀನ್ಸ್ ಗಳು ಒಂದೇ ತರ ಇರೋದಿಲ್ಲ, ಕೆಲವು ಹಾರ್ಮೋನ್ಸ್ ಗಳಾಗಿರುತ್ತೆ, ಕೆಲವು ಎನ್ಸೈಮ್ಸ್ ಗಳಾಗಿರುತ್ತೆ. ಆ ತರ ಮೆಟಬಾಲಿಸಮ್ಗೆ ಸಹಾಯ ಮಾಡುತ್ತೆ. ನೋಡಬಹುದು ಇಲ್ಲಿ ಇವಾಗ, ಇಟ್ ಈಸ್ ನೆಸೆಸರಿ ಫಾರ್ ದ ಫಿಸಿಯಲಾಜಿಕಲ್ ಗ್ರೋತ್ ಆಫ್ ದ ಬಾಡಿ ಅಂಡ್ ಲ್ಯಾಕ್ ಕಾಸಸ್ ಸೊ ಡಿಸ್ರಪ್ಷನ್ ಇನ್ ದ ಬಾಡಿ ಗ್ರೋತ್. ಒಂದು, ಇಟ್ ಟೇಕ್ ಪಾರ್ಟ್ ಇನ್ ದ ಸಿಂಥೆಸಿಸ್ ಆಫ್ ಸೆಲ್ ಪ್ರೋಟೋಪ್ಲಾಸಮ್ ಜೊತೆಗೆ ಟಿಶ್ಯೂ ಕಲ್ಚರಿಂಗ್. ಸಿಂಥೆಸಿಸ್ ಆಫ್ ಸೆಲ್ಸ್ ಅಂತ ಹೇಳಿದ ಮೈಟೋಸಿಸ್ ಅಲ್ಲಿ, ಮಿಯೋಸಿಸ್ ಅಲ್ಲಿ ಡುಪ್ಲಿಕೇಶನ್ ಆಫ್ ಸೆಲ್ಸ್ ಗಳಲ್ಲಿ ಸಹಾಯ ಮಾಡುತ್ತೆ. ಪ್ರೋಟೀನ್ ಸಿಂಥೆಸಿಸ್ ಆಗುತ್ತೆ ಸೆಲ್ ಡಿವಿಷನ್ ಆಗುವಾಗ. ಸೊ ದೇರ್ ಬೈ it increases the number of cells, thereby it causes the growth and development. So next, protein acts like a biocatalyst and biotic regulators. ಇದು ರೆಗ್ಯುಲೇಟರ್ ತರ ಆಕ್ಟ್ ಮಾಡುತ್ತೆ, ಜೊತೆಗೆ ಕೆಟಲಿಸ್ಟ್ ತರ ಆಕ್ಟ್ ಮಾಡುತ್ತೆ, ಎನ್ಸೈಮ್ಸ್ ಗಳ ತರ ಆಕ್ಟ್ ಮಾಡುತ್ತೆ. ನಾವು ಬಾಡಿಯಲ್ಲಿ
ಎಲ್ಲ ಎಂಜೈಮ್ಸ್ಗಳು ಪ್ರೋಟೀನ್ಗಳೇ ಆಗಿರುತ್ತೆ. ರಿಮೆಂಬರ್, ಆಲ್ ಎಂಜೈಮ್ಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ ದೇ ಆರ್ ಪ್ರೋಟೀನ್. ದೇ ಹೆಲ್ಪ್ಸ್ ಇನ್ ಬಯೋಕೆಟಲೈಸೇಷನ್ ಆರ್ ಬಯೋಕೆಟಲಿಸ್ಟ್. ದೇ ಆಕ್ಟ್ ಆಸ್ ಎ ಬಯೋಕೆಟಲಿಸ್ಟ್. Next, they helps in development of genetic characteristics and controlling the hereditary activities. Hereditary activities in the sense transmission of character from one generation to another generation. ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. So in emergency it also provides instantaneous energy. ಇದು ಕೂಡ ಇನ್ಸ್ಟಂಟ್ ಆಗಿ ಎನರ್ಜಿಯನ್ನು ಪ್ರೊವೈಡ್ ಮಾಡುತ್ತೆ, ಆಸ್ ಜಸ್ಟ್ ಲೈಕ್ ಕಾರ್ಬೋಹೈಡ್ರೇಟ್ ಅಂಡ್ ಲಿಪಿಡ್ಸ್. ಆದ್ರೆ ಇದು ಇನ್ಸ್ಟಂಟ್, ಗ್ಲೂಕೋಸ್ ಇರುತ್ತಲ್ಲ ಆ ತರ. ಸೊ ಇಟ್ ಹೆಲ್ಪ್ಸ್ ಇನ್ ದ ಮೂವ್ಮೆಂಟ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಆಕ್ಟಿವಿಟೀಸ್. ನಮ್ಮ ಬಾಡಿಯಲ್ಲಿ ಇನ್ ಬಿಟ್ವೀನ್ ದ ಟೂ ಸೆಲ್ ಫ್ರಮ್ ಒನ್ ಬಾಡಿ ಟು ಅನದರ್ ಪಾರ್ಟ್ ಆಫ್ ದ ಬಾಡಿ. ಸೊ ದ ಮೂವ್ಮೆಂಟ್ ಆಫ್ ದ ಸಬ್ಸ್ಟೆನ್ಸಸ್ ಇಸ್ ಹ್ಯಾಪನಿಂಗ್. ಸಬ್ಸ್ಟೆನ್ಸ್ಗಳು ಮೂವ್ ಆಗಬೇಕು, ಅದನ್ನ ಫೆಸಿಲಿಟೇಟ್ ಮಾಡೋದು ಕೂಡ ಪ್ರೋಟೀನ್ಸ್ಗಳೇ. ಅದ್ರಲ್ಲಿ ನಾವು ನೋಡಿರ್ತೀವಿ ಪೆರಿಫೆರಲ್ ಪ್ರೋಟೀನ್ಸ್, ಇಂಟಿಗ್ಯುಮೆಂಟರಿ ಪ್ರೋಟೀನ್ಸ್ ಅಂತ ಹೇಳ್ಬಿಟ್ಟು, ಇಂಟೆಗ್ರಲ್ ಪ್ರೋಟೀನ್ಸ್ ಅಂತ ಹೇಳ್ಬಿಟ್ಟು. ಆ ಪ್ರೋಟೀನ್ಸ್ಗಳು ಚಾನಲ್ ತರ ಆಕ್ಟ್ ಮಾಡುತ್ತೆ. ಓಕೆ, ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಟ್ರಾನ್ಸ್ಪೋರ್ಟೇಷನ್. ಸೊ ದೇ ಆರ್ ನಥಿಂಗ್ ಬಟ್ ಬಾಡಿ ಬಿಲ್ಡಿಂಗ್ ಫುಡ್. ಯಾವುದು? ಪ್ರೋಟೀನ್ಗಳು. ಸೊ ಇನ್ನೊಂದು ಪ್ರೊಟೆಕ್ಟಿವ್ ಫುಡ್ ಅಂತ ಇದೆ. ಸೊ ದೇರ್ ಆರ್ ಆಫ್ ಟೂ ಟೈಪ್ಸ್. ಸೊ ಎರಡು ಕಾನ್ಸ್ಟಿಟ್ಯೂಯೆಂಟ್ಸ್ಗಳಿದೆ. ಸೊ ಒನ್ ಈಸ್ ನಥಿಂಗ್ ಬಟ್ ದ ವಿಟಮಿನ್ಸ್ ಅಂಡ್ ಸೆಕೆಂಡ್ ಒನ್ ಈಸ್ ಮಿನರಲ್ಸ್. ಓಕೆ, ಬೋತ್ ಆರ್ very much required. ಆದರೆ you know that we require them in a small quantity. ಸೊ ತುಂಬಾ ಕಡಿಮೆ ಕ್ವಾಂಟಿಟಿಯಲ್ಲಿ ಬೇಕು. ವಿಟಮಿನ್ಸ್ಗಳು ಏನ್ ಮಾಡುತ್ತೆ? ನಮ್ಮ ಬಾಡಿಯನ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಪ್ರೊಟೆಕ್ಟಿವ್ ಅಂತ ಹೇಳ್ತೀವಿ, ಪ್ರೊಟೆಕ್ಟಿವ್ ಇನ್ ನೇಚರ್. ಓಕೆ, ಎನಿ ಡಿಫಿಷಿಯನ್ಸಿ ಓಕೆ ಆಫ್ ದೀಸ್ ಮಿನರಲ್ ಆರ್ ದ ವಿಟಮಿನ್ಸ್ ದಟ್ ಲೀಡ್ಸ್ ಟು ಡಿಸೀಸಸ್. ಮಿನರಲ್ಸ್ಗಳು ಅಂತ ಹೇಳಿದ್ರೆ ಯಾವುದು? ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಐರನ್. ಓಕೆ, ಐರನ್. ಇನ್ನೇನು ಬೇಕಾಗುತ್ತೆ ನಮಗೆ? ಫಾಸ್ಫರಸ್, ಸಲ್ಫರ್, ಇವೆಲ್ಲ ಬೇಕಾಗುತ್ತೆ, ಇನ್ಕ್ಲೂಡಿಂಗ್ ದ ನೈಟ್ರೋಜನ್, ಹೈಡ್ರೋಜನ್. ಇದು ಹೈಡ್ರೋಜನ್ ಇವೆಲ್ಲ ಯಾವುದು? ಪ್ರೈಮರಿ ಎಲಿಮೆಂಟ್ಸ್ಗಳಂತ ಹೇಳ್ತೀವಿ. ಯು ಕ್ಯಾನ್ ಸೇ ದೀಸ್ ಥಿಂಗ್ಸ್. ಸೊ ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕ್ಯಾಲ್ಸಿಯಂ ಎಲ್ಲಿಗೆ ಬೇಕು? ಬೋನ್ಸ್ಗಳಿಗೆ ಬೇಕು. ಐರನ್ ಎಲ್ಲಿಗೆ ಬೇಕು? ಟ್ರಾನ್ಸ್ಪೋರ್ಟೇಷನ್ ಮಾಡಲಿಕ್ಕೆ ಬೇಕು. ಜಿಂಕ್ ಬೇಕಾಗುತ್ತೆ ನಮ್ಮ ಬಾಡಿಗೆ, ಬ್ರೈನ್ ಎಬಿಲಿಟಿ, ಕೆಪಾಸಿಟಿಗೆ. ಸೊ ಈ ತರ ಎಲ್ಲ ಮಿನರಲ್ಸ್ಗಳು ಬೇಕಾಗುತ್ತೆ. ಇನ್ನು ವಿಟಮಿನ್ಸ್ಗಳು ತುಂಬಾ ಬೇಕಾಗುತ್ತೆ. ಮೇನ್ ಆಗಿ ಇವಾಗ ವಿಟಮಿನ್ಸ್ಗಳ ಬಗ್ಗೆ ತಿಳ್ಕೋಣ. ಓಕೆ, ದೇ ಆರ್ ಈಸಿಲಿ ಅವೈಲಬಲ್ ಇನ್ ಗ್ರೀನ್ಸ್ ಅಲ್ಲಿ, ವೆಜಿಟೇಬಲ್ಸ್ ಗಳಲ್ಲಿ ಸಿಗುತ್ತೆ ನಮಗೆ. ಓಕೆ, ಇವನ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ವಿಟಮಿನ್ ಈಸ್ ಎನಫ್ ಟು ಕಾಸ್ ಅ ಹ್ಯೂಜ್ ಡಿಸಾರ್ಡರ್. ಸ್ವಲ್ಪ ಕಡಿಮೆ ಆದ್ರೂ ಕೂಡ ದೊಡ್ಡ ಡಿಸೀಸ್ಗಳು ಬರೋ ಚಾನ್ಸಸ್ಗಳಿರುತ್ತೆ. ಮಾಲ್ ಫಂಕ್ಷನಿಂಗ್ ಆಫ್ ಆರ್ಗನ್ಸ್ಗಳಾಗತ್ತೆ. ಸೊ ಯಾವುದು ನೋಡೋಣ ಇವಾಗ. ಸೊ ವೆರಿ ಇಂಪಾರ್ಟೆಂಟ್ ಟೇಬಲ್ ಇಸ್ ಹಿಯರ್, ನಾಟ್ ಓನ್ಲಿ ಫಾರ್ ಯುವರ್ ಲೋಯರ್ ಗ್ರೇಡ್ಸ್, ಫಾರ್ ಯುವರ್ ಹೈಯರ್ ಗ್ರೇಡ್ ಆಸ್ ವೆಲ್. ನೀವು ಯಾವುದೇ ಲೆವೆಲ್ಗೆ ಹೋದ್ರೂ ಈ ಕಾನ್ಸೆಪ್ಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಾಟ್ ಈಸ್ ದಟ್? ವಿಟಮಿನ್ಸ್ ಅಂದ್ರೆ ಏನು? ವಿಟಮಿನ್ ಅಲ್ಲಿ ವಿ ಆರ್ ಕ್ಲಾಸಿಫೈಯಿಂಗ್ ದೆಮ್ ಬೇಸ್ಡ್ ಆನ್ ದೇರ್ ಸಾಲಿಬಿಲಿಟಿ. ಸೊ ಏನದು? ಫ್ಯಾಟ್ ಸಾಲ್ಯುಬಲ್ ವಿಟಮಿನ್, ವಾಟರ್ ಸಾಲ್ಯುಬಲ್ ವಿಟಮಿನ್. ಸೊ ಐ ಆಮ್ ಜಸ್ಟ್ ಮಾರ್ಕಿಂಗ್ ದ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಹಿಯರ್. ಓಕೆ, ಸೊ ಫಸ್ಟ್ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಮಾರ್ಕ್ ಮಾಡ್ತೀನಿ ನೋಡಿ, ADEK. ಸೊ ಗ್ರೀನ್ ಕಲರ್ ಮಾರ್ಕ್ ಮಾಡಿದೀನಲ್ಲ, ದೋಸ್ ಆರ್ ಕಾಲ್ಡ್ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್. ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್. ಐ ಆಮ್ ರೈಟಿಂಗ್ ಈ ತರ ರೈಟ್ ಮಾರ್ಕ್ ಹಾಕಿರೋದೇನಿದು? ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ಹೇಳ್ತೀವಿ. Okay, next one, I'm just using another color, okay, for these. Okay, all these are, okay, so what are they? They are nothing but water soluble vitamins. Okay, nammali ivaga fat idre, if fat is present in our body, we are able to absorb all these vitamins like ADEK. ADEK ಅನ್ನೋದನ್ನ ನಾವು ಅಬ್ಸರ್ವ್ ಮಾಡ್ಕೊಬಹುದು. ನಮ್ಮ ಬಾಡಿಯಲ್ಲಿ ಏನಿರ್ಬೇಕು? ಅವಾಗ ಫ್ಯಾಟ್ ಇರಬೇಕು. ಸೊ ಅದೇ ತರ ಇಲ್ಲಿಗೆ ಬಂದ್ರೆ, ವೆನ್ ಇಟ್ ಕಮ್ಸ್ ಟು ವಾಟರ್ ಸಾಲ್ಯುಬಲ್, ಇಫ್ ಯು ಆರ್ ಹ್ಯಾವಿಂಗ್ ಎನಫ್ ಅಮೌಂಟ್ ಆಫ್ ವಾಟರ್, ವಿ ಆರ್ ಏಬಲ್ ಟು ಗೆಟ್ BC, ಅಂದ್ರೆ ಬಿ ಮತ್ತೆ ಸಿ ವಿಟಮಿನ್ಗಳನ್ನ ನಾವು ಈಸಿಯಾಗಿ ನಮ್ಮ ಬಾಡಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ ಅರ್ಥ. ಈಗ ನೋಡೋಣ, ವಿಟಮಿನ್ ಎ, ವೈಟಮಿನ್ ಅಂತ ಹೇಳ್ತಾರೆ ಅಮೆರಿಕನ್ ಆಕ್ಸೆಂಟ್ ಅಲ್ಲಿ, ವಿ ಆರ್ ಜಸ್ಟ್ ಯೂಸಿಂಗ್ ಬ್ರಿಟಿಷ್. ಸೊ ಇವಾಗ ವಿಟಮಿನ್ ಎ ಅಲ್ಲಿ, ಸೊ ವಾಟ್ ಇಸ್ ದ ಕೆಮಿಕಲ್ ನೇಮ್ ಆಫ್ ವಿಟಮಿನ್ ಎ? ಓಕೆ, ಇದು ಕಣ್ಣಿಗೆ ಒಳ್ಳೆಯದು, ಹಾಗಾಗಿ ಒಂದು ವರ್ಡ್ ನೆನಪಿಟ್ಕೊಬೇಕು. ಎ ಪಾರ್ಟ್ ಆಫ್ ಐ ಇಸ್ ಕಾಲ್ಡ್ ರೆಟಿನಾ. ಓಕೆ, ಸೊ ದಟ್ ಇಸ್ ನಥಿಂಗ್ ಬಟ್ ರೆಟಿನಾಲ್ ಅಂಡ್ ಬೀಟಾ ಕ್ಯಾರೋಟಿನ್, ಪ್ರಿನ್ಸಿಪಲ್ ಸೋರ್ಸ್ ಆಫ್ ವಿಟಮಿನ್ ಎ. ಓಕೆ, ಸೊ ಅದಕ್ಕೆ ಅದರ ಬೀಟಾ ಕ್ಯಾರೋಟಿನ್ ಅಂತ ಕೆಮಿಕಲ್ ನೇಮ್ ಅನ್ನು ಕೂಡ ಹೇಳ್ತೀವಿ ನಾವು. ಸೊ ನೆಕ್ಸ್ಟ್, ಡಿಫಿಷಿಯನ್ಸಿ ಆಫ್ ವಿಟಮಿನ್ ಎ. Vitamin A, it's very essential for the normal functioning of vision and eye.
ನಮ್ಮ ಕಣ್ಣು ಚೆನ್ನಾಗಿ ಕಾಣಬೇಕು ಅಂತ ಹೇಳಿದ್ರೆ ವಿಟಮಿನ್ ಎ ಇರಬೇಕು, ಬೀಟಾ ಕ್ಯಾರೋಟಿನ್, ಅದನ್ನ ರೊಡಾಪ್ಸಿನ್ ಅಂತ ಹೇಳ್ತೀವಿ. ಓಕೆ, ಆ ತರ ಪರ್ಪ್ಲಿಶ್ ರೆಡ್ ಏನದು ರಾಡ್ಸ್ ಮತ್ತೆ ಕೋನ್ಸ್ಗಳು ಅಂತ ಹೇಳ್ಬಿಟ್ಟು ಸೊ ಇರಬೇಕು. ಅಕಸ್ಮಾತ್ ಏನಾದ್ರು ವಿಟಮಿನ್ ಎ ಕಡಿಮೆ ಆದ್ರೆ ಸೊ ಡಿಫಿಷಿಯನ್ಸಿ ಆಫ್ ವಿಟಮಿನ್ ಎ ಲೀಡ್ಸ್ ಟು ನೈಟ್ ಬ್ಲೈಂಡ್ನೆಸ್ ಕಾಸ್ ಆಗುತ್ತೆ, ಇರುಳು ಕುರುಡು, ನಿಶಾಂತತೆ. ಅಂದ್ರೆ ಪೀಪಲ್ ದೋಸ್ ಹೂ ಆರ್ ಸಫರಿಂಗ್ ಫ್ರಮ್ ದ ನೈಟ್ ಬ್ಲೈಂಡ್ನೆಸ್, ದೇ ಆರ್ ನಾಟ್ ಏಬಲ್ ಟು ಸಿ ದ ಆಬ್ಜೆಕ್ಟ್ ಇನ್ ದ ಡಿಮ್ ಲೈಟ್ ಅಲ್ಲಿ ಯಾವುದೇ ಆಬ್ಜೆಕ್ಟ್ ಗಳನ್ನ ನೋಡೋದಕ್ಕೆ ಆಗಲ್ಲ, ಅದಕ್ಕೆ ಅದನ್ನ ನೈಟ್ ಟೈಮ್ ಏನು ಕಾಣಿಸಲ್ಲ ಅಂತ ಹೇಳ್ತಾರೆ. ಓಕೆ, ನೈಟ್ ಬ್ಲೈಂಡ್ನೆಸ್. ಸೊ ಲೈಕ್ ವೈಸ್ ದ ನೆಕ್ಸ್ಟ್ ಡಿಸೀಸ್ ಸಿ, ಈಗ ಕೆಮಿಕಲ್ ನೇಮ್ ನೋಡೋಣ. ಫಸ್ಟ್ ವಿಟಮಿನ್ B1 ಥೈಮಿನ್, B2 ಗೆ ಬಂದ್ರೆ ರೈಬೋಫ್ಲಾವಿನ್, B3 ನಯಾಸಿನ್ ಅಥವಾ ನಯಾಸಿನಮೈಡ್, B5 ಪ್ಯಾಂಟೋಥೆನಿಕ್ ಆಸಿಡ್, B6 ಪೈರಡಾಕ್ಸಿನ್ ಆರ್ ಪೈರಡಾಕ್ಸಮೈನ್, B7 ಬಯೋಟಿನ್, B9 ಫಾಲಿಕ್ ಆಸಿಡ್, B12 ಸೈನೋಕೊಬಾಲಮೈನ್. ನೆಕ್ಸ್ಟ್ ವಿಟಮಿನ್ ಸಿ ಬಂದ್ರೆ ಆಸ್ಕಾರ್ಬಿಕ್ ಆಸಿಡ್. ಇವೆಲ್ಲ ಇವಾಗ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಗಳಾಗಿರುತ್ತೆ. ಓಕೆ, ನೀವು ಜಾಸ್ತಿ ನೀರನ್ನ ಕುಡಿದಷ್ಟು ಫುಡ್ ಇಂದ ಏನಾಗುತ್ತೆ, ಇದು ಬೇಗ ಸಾಲ್ಯುಬಲ್ ಆಗುತ್ತೆ, ನಿಮ್ಮ ಬಾಡಿ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ನಾವು ವಿ ನೋ ದ ಕೆಮಿಕಲ್ ನೇಮ್. ಸೊ ವಾಟ್ ಇಸ್ ದ ಕೆಮಿಕಲ್ ನೇಮ್ ಆಫ್ ವಿಟಮಿನ್ B12? ಸಯಾನೋಕೊಬಾಲಮೈನ್. ಓಕೆ, ಅಂಡ್ ನಯಾಸಿನ್ ಇಟ್ಸ್ ದ ಕೆಮಿಕಲ್ ನೇಮ್ ಆಫ್ ವಾಟ್? ವಿಟಮಿನ್ B3. ಓಕೆ, ಲೈಕ್ ವೈಸ್ ದ ಡಿಫಿಷಿಯನ್ಸಿ ಆಫ್ ದಿಸ್ ವಿಟಮಿನ್, ಈ ವಿಟಮಿನ್ಸ್ ಗಳು ಕಡಿಮೆ ಆದರೆ ದಟ್ ಲೀಡ್ಸ್ ಟು ಡಿಸೀಸಸ್. ಸೊ ದೋಸ್ ಡಿಫಿಷಿಯನ್ಸಿ ಡಿಸಾರ್ಡರ್ಸ್ ಆಫ್ ದ ವಿಟಮಿನ್ B1 ಈಸ್ ಬೆರಿ. ಓಕೆ, ವಿಟಮಿನ್ B1 ಕಡಿಮೆ ಆದ್ರೆ ಸೊ ನಮ್ಮಲ್ಲಿ ಬೆರಿ ಡಿಸೀಸ್ ಬರುತ್ತೆ. ಬ್ರಿಟಲ್ನೆಸ್ ಇನ್ ಬೋನ್ಸ್ ಅಂತ ಹೇಳ್ತೀವಿ, ಬೋನ್ಸ್ ಗಳು ವೀಕ್ ಆಗೋದು, ಜೋಮು ಹಿಡಿಯೋದು ಅಂತ ಕೇಳಿರ್ತೀರಲ್ವಾ. ಇಫ್ ಯು ಆರ್ ನಾಟ್ ಏಬಲ್ ಟು ಸಿಟ್ ಫಾರ್ ಅಬೌಟ್ 10 minutes ಓವರ್ ದ ಸರ್ಫೇಸ್ ಆರ್ ದ ಫ್ಲೋರ್, ಸೊ ಆಗೇನಾಗುತ್ತೆ, ನಮ್ಮ ಕಾಲುಗಳೆಲ್ಲ ಜೋಮ್ ಹಿಡ್ಕೊಳ್ಳುತ್ತೆ, ಅಂದ್ರೆ ಬ್ರಿಟಲ್ನೆಸ್ ಆಗುತ್ತೆ, ಬೇಗ ಏನಾಗುತ್ತೆ, ಬಿದುರತೆ ಅಂತೀವಿ. ಸೊ ವಿ ಕ್ಯಾನ್ ಈಸಿಲಿ ಬ್ರೇಕ್ ದಾಟ್. ಸೊ ಹಾಗಾಗಿ ಅದು ಬೆರಿ. ವಿಟಮಿನ್ B2 ಕಡಿಮೆ ಆದ್ರೆ ಬರೋ ಡಿಸೀಸ್ ಯಾವುದು? ಎ ರೈಬೋಫ್ಲಾವಿನ್ ಅಂತ ಹೇಳ್ತೀವಿ, ರೈಬೋಫ್ಲಾವಿನ್. ಸೊ ನೆಕ್ಸ್ಟ್ ಒನ್ B3 ಪೆಲ್ಲಾಗ್ರಾ. ನೆಕ್ಸ್ಟ್ ಒನ್ B5 ಗೆ ಪ್ಯಾರಾಎಸ್ಥಿಷಿಯಾ ಅಂತ ಹೇಳ್ತೀವಿ, ಪ್ಯಾರಾಸ್ಥಿಷಿಯಾ ಯು ಕ್ಯಾನ್ ಸೇ. ನೆಕ್ಸ್ಟ್ ಅದಾದ್ಮೇಲೆ ವಿಟಮಿನ್ B6 ಇಂದ ಅನಿಮಿಯಾ ಕಾಮನ್ ಡಿಸಾರ್ಡರ್. ಓಕೆ, ಸೊ ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಡರ್ಮೈಟಿಸ್, ಸ್ಕಿನ್ಗೆ ಸಂಬಂಧಪಟ್ಟಿರೋದು. ಸೊ ಅದಕ್ಕೆ ಕಾಮನ್ ಆಗಿ ವಿಟಮಿನ್ ಬಿ ಅನ್ನೋದು ಇದು ವಿಟಮಿನ್ ಬಿ ಕಾಂಪ್ಲೆಕ್ಸ್. ಸೊ ಕಾಮನ್ ಆಗಿ ಇಲ್ಲಿಂದ ಇಲ್ಲಿ ತನಕ ನಾವು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಂತ ಹೇಳ್ಬೋದು. ವಿಟಮಿನ್ ಬಿ ಕಾಂಪ್ಲೆಕ್ಸ್ ಸ್ಕಿನ್ಗೆ ಸಹಾಯ ಮಾಡುತ್ತೆ, ಸ್ಕಿನ್ ಗ್ಲೋ ಅಲ್ಲಿ. ಅದಕ್ಕೆ ಯಾವುದೇ ತರ ನೀವು ಕಾಸ್ಮೆಟಿಕ್ ಅನ್ನ ತೆಗೆದುಕೊಂಡಾಗ ವಿಟಮಿನ್ B12 B7 ಅಂತ ಕೊಟ್ಟಿರ್ತಾರೆ ನೋಡಿ. ಸೊ ಅಕಸ್ಮಾತ್ ಕಡಿಮೆ ಆದ್ರೆ ಅದು ಡರ್ಮೈಟಿಸ್, ಎಂಟರೈಟಿಸ್ ಬರೋ ಚಾನ್ಸಸ್ ಗಳಿರುತ್ತೆ. ಮೆಗಾಲೋಬ್ಲಾಸ್ಟಿಕ್ ಅನಿಮಿಯಾ, ಬರ್ತ್ ಡಿಫೆಕ್ಟ್ ಬರೋದು ವಿಟಮಿನ್ B9 ಕಡಿಮೆ ಆದಾಗ. ವಿಟಮಿನ್ B12 ಕಡಿಮೆ ಆದಾಗ ಅಗೇನ್ ಮೆಗಾಲೋಬ್ಲಾಸ್ಟಿಕ್ ಅನಿಮಿಯಾ ಬರುತ್ತೆ. ಸೊ ಇದಿಷ್ಟು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಆಯ್ತು. ಲೈಕ್ ವೈಸ್ ವಿಟಮಿನ್ ಸಿ, ಯು ನೋ ದಟ್ ಇದು ಸಿಟ್ರಸ್ ಫ್ರೂಟ್ಸ್ ಗಳಿಂದ ಸಿಗುತ್ತೆ ನಮ್ಗೆ, ಹುಳಿಯ ಹಣ್ಣುಗಳು. ಸೊ ದ ಮೇಜರ್ ಸೋರ್ಸ್ ಆಫ್ ವಿಟಮಿನ್ ಸಿ ಈಸ್ ಸಿಟ್ರಸ್ ಫ್ರೂಟ್ಸ್. ಓಕೆ, ಗ್ರೇಪ್ಸ್ ಆಗಿರ್ಬೋದು, ಟೊಮ್ಯಾಟೊ, ಆಕ್ಸಾಲಿಕ್ ಆಸಿಡ್ ಜಾಸ್ತಿ ಇರುತ್ತೆ ಅದರಲ್ಲಿ, ಸೊ ಆಕ್ಸಾಲೋ ಅಸಿಟಿಕ್ ಆಸಿಡ್. ಸೊ ಆ ತರ ಟೊಮ್ಯಾಟೊಗಳು ಅಥವಾ ಗ್ರೇಪ್ಸ್ಗಳು, ಯು ಕ್ಯಾನ್ ಸೇ ಆಲ್ ಅದರ್ ಯಾವ್ಯಾವುದು ಸಿಟ್ರಸ್ ಫ್ರೂಟ್ಸ್ ಇರುತ್ತೆ, ಆರೆಂಜ್, ಲೆಮನ್ ಎಲ್ಲದರಲ್ಲೂ ಇರುತ್ತೆ. ಸೊ ಅದರಲ್ಲಿರೋ ಕೆಮಿಕಲ್ ನೇಮ್, ವಾಟ್ ಇಸ್ ದ ಕೆಮಿಕಲ್ ನೇಮ್ ಆಫ್ ವಿಟಮಿನ್ ಸಿ ಅಂತ ಹೇಳಿದ್ರೆ ಆಸ್ಕಾರ್ಬಿಕ್ ಆಸಿಡ್. And deficiency of vitamin C leads to the disease called scurvy. Scurvy ಅಂತ ಹೇಳಿದ್ರೆ internal bleeding ಆಗುತ್ತೆ. So while you are brushing, so you might have seen a blood stain. ಅದಕ್ಕೆ ಕಾರಣ ಏನು, ಬ್ಲಡ್ ಸ್ಟೇನ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ವಿಟಮಿನ್ ಸಿ ಕಡಿಮೆ ಆಗಿದೆ ಅಂತ ಅರ್ಥ. ಜೊತೆಗೆ ಇಂಟರ್ನಲ್ ಆರ್ಗನ್ ಬ್ಲೀಡಿಂಗ್ ಕೂಡ ಆಗೋ ಚಾನ್ಸಸ್ ಗಳಿರುತ್ತೆ ಯಾವಾಗ ವಿಟಮಿನ್ ಸಿ ಕಡಿಮೆ ಆದ್ರೆ. ಓಕೆ, ಸಿಟ್ರಸ್ ಫ್ರೂಟ್ಸ್ ಗಳಿಂದ ಸಿಗುತ್ತೆ. ವಿಟಮಿನ್ ಡಿ very essential for the bone development, right? So the chemical name of the vitamin D is the calciferol. As the name indicating calciferol, calcium. Andre we need to have the calcium source food. Calcium rich food ಅನ್ನ ತಗೊಬೇಕಾಗತ್ತೆ. ಮಿಲ್ಕ್, ಮೀಟ್, ಆರ್ ಯು ಕ್ಯಾನ್ ಸೇ ವಾಟ್ ಎವರ್ ಇಟ್ ಈಸ್ ದ ಫಿಶ್, ಎಲ್ಲದರಲ್ಲೂ ಇರುತ್ತೆ ಅದು ವೆಜಿಟೇಬಲ್ಸ್ ಗಳಲ್ಲಿ. ಹಾಗಾಗಿ ವಿಟಮಿನ್ ಡಿ ಓಕೆ ಸಿಗುತ್ತೆ ನಮಗೆ. ವಿಟಮಿನ್ ಡಿ ಡೆಫಿಷಿಯನ್ಸಿ ಆದ್ರೆ, ಕಡಿಮೆ ಆದ್ರೆ, ದಟ್ ಲೀಡ್ಸ್ ಟು ಡಿಸೀಸ್ ಕಾಲ್ಡ್ ರಿಕೆಟ್ಸ್ ಇನ್ ಚಿಲ್ಡ್ರನ್ ಅಂಡ್ ಆಸ್ಟಿಯೋಮಲಾಶಿಯಾ ಇನ್ ಅಡಲ್ಟ್ಸ್. ಇದು ಅಡಲ್ಟ್ಸ್ ಅಲ್ಲಿ ಬರೋದು. ಆಸ್ಟಿಯೋಮಲಾಶಿಯಾ ಅಂತ ಹೇಳಿದ್ರೆ ಇಟ್ಸ್ ಅ ಬೋನ್ ರಿಲೇಟೆಡ್ ಡಿಸಾರ್ಡರ್. ರಿಕೆಟ್ಸ್ ಆಲ್ಸೋ ಡಿಸ್ಪ್ರಪೋರ್ಷನೇಟ್ ಡೆವಲಪ್ಮೆಂಟ್ ಆಫ್ ಬೋನ್ಸ್.
ಸೊ ಕಾಲುಗಳೆಲ್ಲ ಅಥವಾ ಕೈಗಳ ಬೋನ್ಸ್ಗಳೆಲ್ಲ ಏನಾಗುತ್ತೆ ಡಿಸ್ಪ್ರಪೋರ್ಷನಟ್ ಆಗಿ ಆಯ ತಪ್ಪಿ ಬೆಳೀತಾ ಹೋಗುತ್ತೆ. ವಿಟಮಿನ್ ಇ ಅಂಡ್ ಕೆ ವೆರಿ ವೆರಿ ರೇರ್ ಆಕ್ಚುಲಿ, ಅದರಿಂದ ಬರೋ ಡಿಸೀಸ್ಗಳು. ಬಟ್ ನೋಡೋಣ. ಸೊ ದ ಕೆಮಿಕಲ್ ನೇಮ್ ಆಫ್ ವಿಟಮಿನ್ ಎ ಈಸ್ ಟೋಕೋಫೆರಾಲ್. Deficiency of vitamin E leads to sterility in male and abortion in female. Very rare. I'm just writing here. It's very rare case. Okay. Sterility in male and also abortion in female anta heltivi. Next, infertility. In total, we can say infertility. Vitamin K. ಏನದು? ಫಿಲ್ಲೋಕ್ವೆನಾನ್. ಸೊ ಎಲ್ಲಿ ಸಿಗುತ್ತೆ ನಮ್ಗೆ ಅಂದ್ರೆ ಅದು ನಾರ್ಮಲ್ ಆಗಿ ಎಲ್ಲ ಫ್ರೂಟ್ ವೆಜಿಟೇಬಲ್ಗಳಲ್ಲಿ ಸಿಗುತ್ತೆ. ಆದ್ರೆ ಇಲ್ಲಿ ಮೇನ್ ಆಗಿ ಬ್ಲೀಡಿಂಗ್ ಡಯಾಥೆಸಿಸ್ ಅಂತ ಹೇಳ್ತಾರೆ. ಬ್ಲೀಡಿಂಗ್ ಡಯಾಥೆಸಿಸ್, ದಟ್ಸ್ ಅ ಡಿಫಿಷಿಯನ್ಸಿ ಡಿಸಾರ್ಡರ್ ಆಫ್ ವಿಟಮಿನ್ ಕೆ. ಸಿ ಎಲ್ಲ ಇಂಪಾರ್ಟೆಂಟೇ, ನಾಟ್ ಓನ್ಲಿ ಫಾರ್ ಯುವರ್ ಲೋಯರ್ ಕ್ಲಾಸಸ್, ಈವನ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ವಿಟಮಿನ್ ಬಗ್ಗೆ ತುಂಬಾನೇ ಕೇಳ್ತಾರೆ. ವಾಟ್ ಇಸ್ ದ ಕೆಮಿಕಲ್ ನೇಮ್ ಆಫ್ ವಿಟಮಿನ್ B12? ಸೊ ವಾಟ್ ಇಸ್ ದ ಕೆಮಿಕಲ್ ನೇಮ್ ಆಫ್ ವಿಟಮಿನ್ ಎ, ಸಿ, ಕೇದೇನಾಗಿರುತ್ತೆ? ಫಿಲ್ಲೋಕ್ವೆನಾನ್. ಇದು ಟೋಕೋಫೆರಾಲ್, ಡಿದು ಕ್ಯಾಲ್ಸಿಫೆರಾಲ್. ಸೊ ಅದೇ ತರ ಇಲ್ಲಿ ಹೇಳಿದೆ ನಾನು, ಆಸ್ಕಾರ್ಬಿಕ್ ಆಸಿಡ್ ಇಸ್ ದ ಕೆಮಿಕಲ್ ನೇಮ್ ಆಫ್ ವಿಟಮಿನ್ ಸಿ. ಯು ಹ್ಯಾವ್ ಟು ರಿಮೆಂಬರ್ ದ ಡಿಸೀಸ್ ಆಸ್ ವೆಲ್. ಕಾಮನ್ ಆಗಿರೋದು ನೈಟ್ ಬ್ಲೈಂಡ್ನೆಸ್, ಬೆರಿ, ಪೆಲ್ಲಾಗ್ರಾ, ಅನಿಮಿಯಾ, ಮೆಗಾಲೋಬ್ಲಾಸ್ಟಿಕ್ ಅನಿಮಿಯಾ, ಸ್ಕರ್ವಿ, ರಿಕೆಟ್ಸ್, ಆಸ್ಟಿಯೋಮೆಲಾಶಿಯಾ, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಸೊ what we have discussed right now, what is nutrients, or you can say what are nutrients? Nutrients are the substances which provides the energy and responsible for the growth and development, and also maintains our health. maintain ಮಾಡುತ್ತೆ, ಸಿಗ್ನಿಫಿಕೆನ್ಸ್ ಕೂಡ ಅದೇ ಆಗಿರುತ್ತೆ. ಇನ್ನು ಫುಡ್ ಕಾನ್ಸ್ಟಿಟ್ಯೂಯೆಂಟ್ಸ್ ಗಳಲ್ಲಿ 4 ತರ ನೋಡಿದ್ವು ನಾವು. ಎನರ್ಜಿ ಫುಡ್ಸ್, ಬಾಡಿ ಬಿಲ್ಡಿಂಗ್ ಫುಡ್ಸ್, ಪ್ರೊಟೆಕ್ಟಿವ್ ಫುಡ್ಸ್ ಅಂಡ್ ಆಲ್ಸೋ ಸಪೋರ್ಟಿವ್ ಫುಡ್ಸ್ ಅಂತ. ಸೊ ಫ್ರಮ್ ದ ಬಿಗಿನಿಂಗ್ ಹೇಳಬೇಕು ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್, ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್, ಸರ್ಫೇಸಸ್ ಅಂಡ್ ವಾಟರ್ ಎಲ್ಲವೂ ಆಗುತ್ತೆ. ಸೊ ಅದರಲ್ಲಿ ಇವಾಗ ನಾವು ವಿಟಮಿನ್ಸ್ಗಳ ಬಗ್ಗೆ ತುಂಬಾ ಡೀಟೇಲ್ಡ್ ಆಗಿ ಹೇಳಿದೆ ನಾನು. ಓಕೆ, ಈ ಎಂಟೈರ್ ಟೇಬಲ್ ನಿಮಗೆ ಗೊತ್ತಿರಲಿ, ಅಂಡ್ ಟೇಕ್ ದ ಸ್ಕ್ರೀನ್ ಶಾಟ್ ಇಫ್ ಯು ವಾಂಟ್. ಸೊ ಅದರ ಬಿಗಿನಿಂಗ್ ಅಲ್ಲೂ ನೀವು ತಗೊಬಹುದು ವಿತೌಟ್ ಎನಿ ದಿಸ್ ರೈಟಿಂಗ್. ಓಕೆ, ಸೊ ದಟ್ಸ್ ದ ಟಾಪಿಕ್ ಆಫ್ ಟುಡೇ, ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಫುಡ್. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಮೀನ್ಸ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿದ್ರೆ ಇವಾಗ ತಿಳ್ಕೊಂಡಿದ್ದೇನೆ. ಟೈಪ್ಸ್ ಆಫ್ ನ್ಯೂಟ್ರಿಷನ್ ವೆರಿ ನೆಸೆಸರಿ ಫಾರ್ ಯುವರ್ ಕ್ಲಾಸ್ 11 ಅಂಡ್ ಕ್ಲಾಸ್ 10ಗೆ ಮತ್ತೆ ಕ್ಲಾಸ್ 11ಗೆ ತುಂಬಾ ಯೂಸ್ಫುಲ್ ಆಗಿರೋ ನ್ಯೂಟ್ರಿಷನ್ ಬಗ್ಗೆ, ಟೈಪ್ಸ್ ಆಫ್ ನ್ಯೂಟ್ರಿಷನ್, ಆಟೋಟ್ರೋಫಿಕ್ ಮತ್ತೆ ಬೇರೆ ಹೆಟರೋಟ್ರೋಫಿಕ್ ನ್ಯೂಟ್ರಿಷನ್, ಅದರಲ್ಲಿ ಬರೋ ಎಕ್ಸಾಂಪಲ್ಸ್ಗಳು, ಡಿಫರೆನ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಸೊ ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಎವ್ರಿವನ್.